ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ನಂತರ ರಾಷ್ಟ್ರದ ಮತದಾರರಲ್ಲಾಗಿರ್ತಕ್ಕಂಥ ಬದಲಾವಣೆಯನ್ನು ತಿಳಿಯೋದಕ್ಕೋಸ್ಕರ ಇದೀಗ SN ನ್ಯೂಸ್ ಅಂತಕ್ಕಂಥ ಒಂದು ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮೀಕ್ಷಾ ಕಾರ್ಯವನ್ನು ಕೈಗೊಂಡಿದೆ. ಇದೀಗ ತನ್ನ ಸಮೀಕ್ಷೆ ವರದಿಯನ್ನು ಈ ಒಂದು SN ನ್ಯೂಸ್ ಸಂಸ್ಥೆ ಬಿಡುಗಡೆ ಮಾಡೋದ್ರ ಮೂಲಕ ಒಂದು ಅತ್ಯಂತ ಅಚ್ಚರಿಯಾದ ಫಲಿತಾಂಶವನ್ನು ಪ್ರಕಟಗೊಳಿಸಿದೆ. ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಅನೇಕ ಸಮೀಕ್ಷಾ ತಂಡಗಳು ಕೈಗೊಂಡಿದ್ದಾಗಲೂ ಕೂಡ ಇದೀಗ ಈ ಸಂಸ್ಥೆ ಬೇರೆಲ್ಲ ಸಮೀಕ್ಷಾ ತಂಡಗಳು ಕೈಗೊಂಡಿರ್ತಕ್ಕಂಥ ಸಮೀಕ್ಷೆಗಿಂತಲೂ ವಿಭಿನ್ನವಾಗಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಯನ್ನು ಬಯಲುಗೊಳಿಸಿದೆ. ಈ SN ನ್ಯೂಸ್ ಸಂಸ್ಥೆ ರಾಜ್ಯವಾರು ಸಮೀಕ್ಷೆಯನ್ನು ನಡೆಸಿ ತನ್ನ ರಾಜ್ಯವಾರು ವರದಿಯನ್ನು ಕೊಟ್ಟಿದೆ. ಬನ್ನಿ ಸ್ನೇಹಿತರೆ, SN ನ್ಯೂಸ್ ಸಂಸ್ಥೆ ಕೊಟ್ಟಿರ್ತಕ್ಕಂಥ ರಾಜ್ಯವಾರು ವರದಿ ಯಾವ ರೀತಿ ಇದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪ್ರಥಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳು 42. ಈ ಸಂಸ್ಥೆಯ ಪ್ರಕಾರ NDA ಮೈತ್ರಿಕೂಟಕ್ಕೆ ಈ ಬಾರಿ 25 ಸ್ಥಾನಗಳು ಪಶ್ಚಿಮ ಬಂಗಾಳದಲ್ಲಿ ಲಭ್ಯವಾಗಲಿವೆ. ಅದೇ ರೀತಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC 17 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಈ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಈ ಬಾರಿ ಕೂಡ ಯಾವುದೇ ಸ್ಥಾನವನ್ನು ಪಡೆಯೋದಿಲ್ಲ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಪಂಜಾಬ್ನಲ್ಲಿರ್ತಕ್ಕಂಥ 13 ಸ್ಥಾನಗಳ ಪೈಕಿ NDA ಕೇವಲ 1 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ. ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ 10 ಸ್ಥಾನಗಳನ್ನು ಭರ್ಜರಿ ಗೆಲುವನ್ನು ದಾಖಲಿಸುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಕೇರಳದಲ್ಲಿ NDA ಕೇವಲ 1 ಸ್ಥಾನ, ಕಾಂಗ್ರೆಸ್ಗೆ 2 ಸ್ಥಾನ, ಇತರರು ಅಂದರೆ UDF ಹಾಗೂ ಇನ್ನಿತರ ಪಕ್ಷಗಳು 17 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ. LDF ಹಾಗೂ UDF ಸೇರಿ 17 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ನಾಗಾಲ್ಯಾಂಡಲ್ಲಿರ್ತಕ್ಕಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಈ ಬಾರಿ NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ NDA ಉತ್ತಮ ಸಾಧನೆಯನ್ನು ಮಾಡಿ 8 ಲೋಕಸಭಾ ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. BRS AIMM ಇವೆರಡೂ ಪಕ್ಷಗಳು ಸೇರಿ 5 ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ 4 ಸ್ಥಾನಗಳನ್ನಷ್ಟೇ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಸಿಕ್ಕಿಂನಲ್ಲಿರ್ತಕ್ಕಂಥ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು NDA ತನ್ನ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಗೋವಾದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳು ಈ ಬಾರಿ NDA ಪಾಲಾಗಲಿವೆ. ಕಳೆದ ಬಾರಿ ಕೂಡ ಗೋವಾದಲ್ಲಿ 2 ಸ್ಥಾನಗಳನ್ನು BJP ಗೆದ್ದಿದ್ದನ್ನು ನಾವೀಗಾಗಲೇ ಗಮನಿಸಿದ್ದೀವಿ ಸ್ನೇಹಿತರೆ. ಅದೇ ರೀತಿ ಮುಂದಿನ ರಾಜ್ಯ ಈ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಲಕ್ಷದ್ವೀಪದಲ್ಲಿ NDA ಇರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರವನ್ನು ಕೂಡ NDAನೇ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ದೇಶದ ರಾಜಧಾನಿ ದೆಹಲಿಯಲ್ಲಿರ್ತಕ್ಕಂಥ 7 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಮತ್ತೊಮ್ಮೆ BJP ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಈ ಮೂಲಕ ಆಮ್ ಆದ್ಮಿ ಪಕ್ಷ ಈ ಬಾರಿ ದೆಹಲಿಯಲ್ಲಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿ ಪಕ್ಷದ ಬೆಂಬಲಿಗರಿಗೆ ತೀವ್ರ ನಿರಾಸೆಯನ್ನು ಈ ಸಂಸ್ಥೆ ಉಂಟು ಮಾಡಿದೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ 6 ಲೋಕಸಭಾ ಕ್ಷೇತ್ರಗಳ ಪೈಕಿ 4 ಲೋಕಸಭಾ ಕ್ಷೇತ್ರಗಳು NDA ಪಾಲಾದರೆ 2 ಲೋಕಸಭಾ ಕ್ಷೇತ್ರಗಳು ಇಂಡಿ ಮೈತ್ರಿಕೂಟದ ಪಾಲಾಗ್ತವೆ ಅಂತಕ್ಕಂಥ ಒಂದು ವರದಿ ಇದೆ. ಪಾಂಡಿಚೇರಿಯ ಒಂದೇ ಒಂದು ಲೋಕಸಭಾ ಸ್ಥಾನ ಈ ಬಾರಿಯೂ ಕೂಡ NDA ತೆಕ್ಕೆಗೆ ಜಾರುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ಮುಂದಿನ ರಾಜ್ಯ ಛತ್ತೀಸ್ಗಢದಲ್ಲಿರ್ತಕ್ಕಂಥ 11 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಬಹು ಉತ್ತಮವಾದ ಸಾಧನೆಯನ್ನು ಮಾಡೋದ್ರ ಮೂಲಕ 10 ಸ್ಥಾನಗಳನ್ನು ತನ್ನ ಕೈವಶ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದರೆ ಇಂಡಿ ಮೈತ್ರಿಕೂಟ ಛತ್ತೀಸ್ಗಢದಲ್ಲಿ ಕೇವಲ 1 ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ತ್ರಿಪುರದಲ್ಲಿ ಕೂಡ ಇರ್ತಕ್ಕಂಥ 2 ಲೋಕಸಭಾ ಸ್ಥಾನಗಳನ್ನು NDA ಮೈತ್ರಿಕೂಟ ಈ ಬಾರಿಯೂ ಕೂಡ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ. ಮಣಿಪುರದಲ್ಲಿರ್ತಕ್ಕಂಥ 2 ಲೋಕಸಭಾ ಸ್ಥಾನಗಳ ಪೈಕಿ NDAಗೆ 1 ಸ್ಥಾನ ಹೋದರೆ ಇಂಡಿ ಮೈತ್ರಿಕೂಟ 1 ಸ್ಥಾನವನ್ನು ಗೆಲ್ಲಬಹುದು ಅಂತಕ್ಕಂಥ ಸಾಧ್ಯತೆಗಳು ಈ ಒಂದು ಸಂಸ್ಥೆ ವರದಿಯಿಂದ ಬಹಿರಂಗಗೊಂಡಿದೆ. ಮೇಘಾಲಯದ 2 ಸ್ಥಾನಗಳು ಕೂಡ ಈ ಬಾರಿ
ಎನ್ ಡಿ ಎ ಮೈತ್ರಿಕೂಟದ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಜಾರ್ಖಂಡ್ನಲ್ಲಿರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 13 ಲೋಕಸಭಾ ಕ್ಷೇತ್ರಗಳನ್ನು ಎನ್ ಡಿ ಎ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಅದೇ ರೀತಿ ಇಂಡಿ ಮೈತ್ರಿಕೂಟ ಜಾರ್ಖಂಡ್ನಲ್ಲಿ ಕೇವಲ 1 ಸ್ಥಾನವನ್ನು ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಒಂದು ವರದಿಯನ್ನು ಈ ಒಂದು ಸಂಸ್ಥೆ ನೀಡಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿಯಂತೆ ಈ ಬಾರಿ ಕೂಡ BJP ಕಮಾಲನ್ನು ಮಾಡುತ್ತೆ. ಆ ಮೂಲಕ 28 ಲೋಕಸಭಾ ಕ್ಷೇತ್ರಗಳಲ್ಲಿ BJP JDS ಮೈತ್ರಿಕೂಟ ಬರೋಬ್ಬರಿ 24 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕೇವಲ 4 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಒರಿಸ್ಸಾದ 21 ಲೋಕಸಭಾ ಕ್ಷೇತ್ರಗಳ ಪೈಕಿ 10 ಲೋಕಸಭಾ ಕ್ಷೇತ್ರಗಳು NDA ಪಾಲಾದರೆ 2 ಲೋಕಸಭಾ ಕ್ಷೇತ್ರಗಳು ಇಂಡಿ ಮೈತ್ರಿಕೂಟದ ಪಾಲಾಗ್ತವೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಪಕ್ಷ BJD 9 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಹಾಗೆಯೇ ಹಿಮಾಚಲ್ ಪ್ರದೇಶದ 4 ಲೋಕಸಭಾ ಕ್ಷೇತ್ರಗಳು ಈ ಬಾರಿ NDA ತೆಕ್ಕೆಗೆ ಹೋಗ್ತವೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಮುಂದುವರೆದು ಹಿಮಾಚಲ ಪ್ರದೇಶದ ನಂತರ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ ದಿಯು ದಮನ್ನಲ್ಲಿರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ NDAಯ ತೆಕ್ಕೆಗೆ ಜಾರುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಬಹಿರಂಗಗೊಳಿಸಿದೆ. ದಿಯು ದಮನ್ನ ನಂತರ ಉತ್ತರಾಖಂಡದಲ್ಲಿರ್ತಕ್ಕಂಥ 5 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಈ ಬಾರಿ ಕಮಾಲ್ ಮಾಡುತ್ತೆ. 5ಕ್ಕೆ 5 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ NDA ಗೆಲ್ಲುತ್ತೆ ಅಂತಕ್ಕಂಥ ವರದಿ ಬಹಿರಂಗಗೊಂಡಿದೆ. ಹಾಗೆಯೇ ಮಿಜೋರಾಂನ 1 ಲೋಕಸಭಾ ಕ್ಷೇತ್ರವೂ ಕೂಡ NDA ಪಾಲಾಗಲಿದೆ. ಹಾಗೆಯೇ ಅಸ್ಸಾಂನ 16 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಬರೋಬ್ಬರಿ 14 ಸ್ಥಾನಗಳನ್ನು ಗೆಲ್ಲುತ್ತೆ. ಇಂಡಿ ಮೈತ್ರಿಕೂಟ ಕೇವಲ 2 ಸ್ಥಾನಗಳನ್ನು ತೃಪ್ತಿ ಪಟ್ಕೊಳ್ಬೇಕು ಅಂತಕ್ಕಂಥ ವರದಿ ನೀಡಿದೆ. ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ NDA ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ 8 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋ ಸಾಧ್ಯತೆ ಇದೆ. ಅದೇ ರೀತಿ ಇಂಡಿ ಮೈತ್ರಿಕೂಟ ಕೇವಲ 3 ಸ್ಥಾನಗಳನ್ನು ಗೆಲ್ಲುತ್ತೆ. ಜಗನ್ ಹಾಗೂ ಚಂದ್ರಬಾಬು ನಾಯ್ಡು ನೇತೃತ್ವದ ಸ್ಥಳೀಯ ಪಕ್ಷಗಳು ಬರೋಬ್ಬರಿ 14 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಗೆಲ್ತವೆ ಅಂತಕ್ಕಂಥ ವರದಿ ನೀಡಿದೆ. ಅದೇ ರೀತಿ ಅಂಡಮಾನ್ ಹಾಗೂ ನಿಕೋಬಾರ್ನಲ್ಲಿರ್ತಕ್ಕಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಕೂಡ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಇದೀಗ ಬಹಿರಂಗಗೊಳಿಸಿದೆ. ಅತ್ಯಂತ ದೊಡ್ಡ ರಾಜ್ಯ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳಲ್ಲಿ ಬೇರೆಲ್ಲ ಸಂಸ್ಥೆ ನೀಡಿರ್ತಕ್ಕಂಥ ವಿಭಿನ್ನವಾದ ವರದಿಯನ್ನು ಈ ಸಂಸ್ಥೆ ನೀಡಿ NDA ಬರೋಬ್ಬರಿ 30 ಸ್ಥಾನಗಳನ್ನು ಗೆಲ್ಲುತ್ತೆ. ಇಂಡಿ ಮೈತ್ರಿಕೂಟ ಕಾಂಗ್ರೆಸ್ RJD ಹಾಗೂ ಇನ್ನಿತರ ಎಲ್ಲ ಪಕ್ಷಗಳು ಸೇರಿ ಕೇವಲ 10 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ತಮಿಳುನಾಡಿನಲ್ಲಿರ್ತಕ್ಕಂಥ 41 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ BJP ಹಾಗೂ DMK ಮೈತ್ರಿಕೂಟ 17 ಸ್ಥಾನಗಳನ್ನು ಗೆಲ್ಲುತ್ತೆ. ಇಂಡಿ ಮೈತ್ರಿಕೂಟ 21 ಸ್ಥಾನಗಳನ್ನು ಗೆಲ್ಲುತ್ತೆ. ಅದೇ ರೀತಿ ಇತರರು 1 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಹರಿಯಾಣದ 10 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ NDA ತೆಕ್ಕೆಗೆ ಹೋಗುವ ಸಾಧ್ಯತೆಗಳು ಇದ್ದಾವೆ. ಹಾಗೆಯೇ ಹರಿಯಾಣದ ನಂತರ ಮತ್ತೊಂದು ಪ್ರಮುಖ ರಾಜ್ಯ, ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದಾದ್ರಾ ಹವೇರಿಯಲ್ಲೂ ಕೂಡ ಇರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರವೂ ಕೂಡ NDA ಪಾಲಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ಅತ್ಯಂತ ಚಿಕ್ಕ ರಾಜ್ಯವಾಗಿರ್ತಕ್ಕಂಥ ಚಂಡೀಗಢದಲ್ಲೂ ಕೂಡ ಇರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರವನ್ನು ಕೂಡ NDA ಈ ಬಾರಿ ಗೆಲ್ಲಲಿದೆ. ಹಾಗೆಯೇ ಉತ್ತರ ಪ್ರದೇಶದ ನಂತರ ಅತ್ಯಂತ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಈ ಬಾರಿ ದೊಡ್ಡ ಕಮಾಲನ್ನು ಮಾಡೋದ್ರ ಮೂಲಕ 44 ಕ್ಷೇತ್ರಗಳನ್ನು ಗೆಲ್ಲುತ್ತೆ.
ಇಂಡಿ ಮೈತ್ರಿಕೂಟಕ್ಕೆ ಇಲ್ಲಿ ಕೇವಲ 4 ಸ್ಥಾನಗಳು ಲಭ್ಯವಾಗೋ ಸಾಧ್ಯತೆಗಳು ಇದ್ದಾವೆ. NDA ಈ ಬಾರಿ ಇತ್ತೀಚೆಗೆ ಬಂದಿದ್ದಂಥ ಎಲ್ಲ ವರದಿಗಳು ಕೂಡ 50-50 ಚಾನ್ಸ್ ಇದೆ ಮಹಾರಾಷ್ಟ್ರದಲ್ಲಿ ಅಂತಕ್ಕಂಥ ವರದಿಗಳನ್ನು ನೀಡಿದ್ವು. ಅದೇ ರೀತಿ ಇಡೀ ಭಾರತ ದೇಶದ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನವನ್ನು ಉಳ್ಳಂತಹ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕೂಡ 80 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಬರೋಬ್ಬರಿ 75 ಸ್ಥಾನಗಳನ್ನು ಗೆಲ್ಲುತ್ತೆ. SP, BSP ಹಾಗೂ ಕಾಂಗ್ರೆಸ್ ಸೇರಿ ಕೇವಲ 5 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಶಕ್ತವಾಗಿದ್ದಾವೆ ಅಂತಕ್ಕಂಥ ವರದಿ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ. ಉತ್ತರ ಪ್ರದೇಶವನ್ನು ಗೆದ್ದರೆ ಇಡೀ ಭಾರತವನ್ನು ಗೆದ್ದಂತೆ ಅಂತಕ್ಕಂಥ ಒಂದು ಮಾತು ರಾಷ್ಟ್ರದ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅಲ್ವೇ ಸ್ನೇಹಿತರೆ. ಅದೇ ರೀತಿ ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆ ನಡೆದಂತಹ ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ನೇತೃತ್ವದ NDA ಬರೋಬ್ಬರಿ 28 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋಕ್ಕೆ ಸಾಧ್ಯವಾದರೆ ಇಂಡಿ ಮೈತ್ರಿಕೂಟ ಕೇವಲ 1 ಸ್ಥಾನದಲ್ಲಿ ಗೆಲ್ಲುತ್ತೆ. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳು ಕೂಡ ಕಳೆದ ಬಾರಿಯಂತೆ ಈ ಬಾರಿಯೂ BJP ನೇತೃತ್ವದ NDA ಮೈತ್ರಿಕೂಟದ ಪಾಲಾಗಲಿವೆ. ಗುಜರಾತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅದೇ ರೀತಿ ಮತ್ತೊಂದು ಪ್ರಮುಖ ರಾಜ್ಯ ರಾಜಸ್ಥಾನದ 25ಕ್ಕೆ 25 ಲೋಕಸಭಾ ಕ್ಷೇತ್ರಗಳನ್ನು BJP ಈ ಬಾರಿ ಕೂಡ ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ರಾಜಸ್ಥಾನದಲ್ಲಿ ಕ್ಲೀನ್ ಸ್ವೀಪನ್ನು ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಈ ರೀತಿ ರಾಜ್ಯವಾರು ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ SN ನ್ಯೂಸ್ ತಂಡ ಇದೀಗ ತನ್ನ ವರದಿಯನ್ನು ಬಹಿರಂಗಗೊಳಿಸಿದ್ದು, ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ ರಾಷ್ಟ್ರದಲ್ಲಿ 400 ಸ್ಥಾನಗಳನ್ನು ಪಡೆಯಬೇಕೆಂಬ ಗುರಿಯನ್ನು ಹೊಂದಿದೆ. ಈ ಗುರಿಗೆ ಇದೀಗ ಈ ಸಮೀಕ್ಷಾ ತಂಡ ನೀಡಿರ್ತಕ್ಕಂಥ ವರದಿ ಆ ಗುರಿಯೆಡೆಗೆ NDA ತಲುಪುವ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ವರದಿಯನ್ನು ಕೊಡೋದ್ರ ಮೂಲಕ ರಾಷ್ಟ್ರದ ಒಟ್ಟು 545 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ನೇತೃತ್ವದ NDA ಮೈತ್ರಿಕೂಟಕ್ಕೆ ಬರೋಬ್ಬರಿ 408 ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟಕ್ಕೆ ಕೇವಲ 77 ಸ್ಥಾನಗಳು ಲಭ್ಯವಾಗುತ್ತವೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಇನ್ನಿತರೆ ಪಕ್ಷಗಳೆಲ್ಲ ಸೇರಿ ಒಟ್ಟು 62 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತವೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ರಾಷ್ಟ್ರದಲ್ಲಿ ಮೊನ್ನೆ ತಾನೇ ರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಂತರ ದೇಶದ ಭಾವನೆ, ಜನರ ಭಾವನೆ ಯಾವ ರೀತಿ ಚೇಂಜ್ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ಸಮೀಕ್ಷೆ ವರದಿಯಿಂದ ನಮಗೆಲ್ಲ ಗೊತ್ತಾಗ್ತಿದೆ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.